ಅಲಂಕಾರಿಕ ವಸ್ತುಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಕಲರ್ ಹೂಗಳು, ಅಲಂಕಾರಿಕ ವಸ್ತು ಖರೀದಿ ಜೋರಾಗಿದೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಲ್ಲಿ ಜೋರು ನಡೀತಾ ಇದೆ ಹಬ್ಬ ಖರೀದಿ. ಅಲಂಕಾರಿಕ ವಸ್ತುಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಕಲರ್ ಹೂಗಳು, ಅಲಂಕಾರಿಕ ವಸ್ತು ಖರೀದಿಯಲ್ಲಿ ಈಗ ಜನರು ತೊಡಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸ್ತಾ ಇದೆ. ಬೆಂಗಳೂರಲ್ಲಿ ಈಗ ಖರೀದಿ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಜೋರಾಗಿದೆ, ಮನೆ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮಕ್ಕೆ ಒಂದೇ ದಿನ ಬಾಕಿ ಇದ್ದು ಈಗಾಗಲೇ ಮಾರ್ಕೆಟ್ ಜನಜಂಗುಳಿಯಿಂದ ಕೂಡಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಲ್ಲಿ ಖರೀದಿಯು ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಒಂದು ಕಡೆ ಜೋರಾಗಿದ್ದು, ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಹಬ್ಬದ ಕಲರವ ಮೂಡುತ್ತಾ ಇದೆ. ಬರದಿಂದ ಸಾಗಿದ ಅಲಂಕಾರಿಕ ವಸ್ತುಗಳು, ಹೂವು, ಹಣ್ಣು ಖರೀದಿಯಲ್ಲಿ ಜನರು ತೊಡಗಿಕೊಂಡಿದ್ದಾರೆ. ಗಾಂಧಿ ಬಜಾರ್, ಬಸವನಗುಡಿ ಮತ್ತು KR ಮಾರ್ಕೆಟ್ನಲ್ಲಿ ಜನಜಂಗುಳಿ. ಹಲವು ಮಾರ್ಕೆಟ್ಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಮೂಡಿದೆ. ವಿಭಿನ್ನವಾದ ಅಲಂಕಾರಿಕ ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆಯಾಗಿದೆ. ಲಕ್ಷ್ಮೀ ದೇವಿಯ ಅಲಂಕಾರಿಕ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತಿದೆ. ಖರೀದಿ ಮಾಡಲು ರಾಜಧಾನಿ ಜನರು ಮುಂದಾಗಿದ್ದಾರೆ. ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜನರು ಹೂವು, ಹಣ್ಣು ಖರೀದಿಗೆ ಮುಂದಾಗಿದ್ದಾರೆ. ಹಲವು ಮಾರ್ಕೆಟ್ಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಮೂಡಿದೆ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆಯವರು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು 2 ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆರಂಭವಾಗುತ್ತೆ. ನಾಡಿನೆಲ್ಲೆಡೆ ಸಂಭ್ರಮದಿಂದ ಹೆಣ್ಗಳೆಯರು ಆಚರಿಸುವಂತಹ ಹಬ್ಬ ಇದು. ಈ ನಿಟ್ಟಿನಲ್ಲಿ ನಗರದ ಸಾಕಷ್ಟು ಮಾರುಕಟ್ಟೆಗಳಲ್ಲಿ ವ್ಯಾಪಾರಸ್ಥರಿಗೂ ಜೊತೆಗೆ ಖರೀದಿಗಾರರಿಗೂ ಸಹ ಒಂದು ರೀತಿಯಲ್ಲಿ ಸಂತಸ ಉಂಟಾಗಿರುವಂತಹದ್ದು. ಅಷ್ಟೇ ಜೋರಾಗಿ ವ್ಯಾಪಾರವೂ ಸಹ ನಡೀತಾ ಇರುವಂತದ್ದು. ಇದೀಗ ನಾನು ಗಾಂಧಿ ಬಜಾರ್ದಲ್ಲಿದ್ದೇನೆ. ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿ ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ. ವರಮಹಾಲಕ್ಷ್ಮಿ ಹಬ್ಬ ಹೆಂಗಳೆಯರ ಅಚ್ಚುಮೆಚ್ಚಿನ ಜೊತೆಗೆ ಅತ್ಯಂತ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ. ಹಾಗಾಗಿ ಮಾರುಕಟ್ಟೆಗಳಲ್ಲಿ ತುಂಬಾ ಜೋರಾಗಿ ವ್ಯಾಪಾರ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಕೊಳ್ಳುವುದಕ್ಕೆ ಬಂದಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಲಕ್ಷ್ಮಿಗೆ ಅಲಂಕಾರದ ವಸ್ತುಗಳಾಗಿರ್ಬಹುದು, ಜೊತೆಗೆ ಹೂಗಳಾಗಿರ್ಬೋದು, ಕಲರ್ಫುಲ್ ಹೂಗಳು, ಕಲರ್ಫುಲ್ ಸೀರೆ ಆಗಿರ್ಬೋದು, ಹಾಗೆ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡುವಂತಹ ಐಟಮ್ಸ್ಗಳು ಸದ್ಯಕ್ಕೆ ಬಂದಿರುವಂತದ್ದು. ಅದು ಒಂದೊಂದು ರೀತಿಯಲ್ಲಿ ಒಂದೊಂದು ಕಂಗೊಳಿಸ್ತಾ ಇರುವಂತಹದ್ದು. ಅದರಲ್ಲೂ ಸಹ ಬಾಗಿನ ಕೊಡೋದಕ್ಕೆ ಅಂತ ಹೇಳಿ ಪ್ರತಿ ಬಾರಿಯೂ ವಿಶೇಷವಾಗಿ ಒಂದೊಂದು ಐಟಮ್ಸ್ ಗಳು ಬರ್ತವೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹ ಬಾಗಿನ ಕೊಡೋದಕ್ಕೆ ಅಂತ ಹೇಳಿ ಹೊಸದಾಗಿ ತಟ್ಟೆ ಆಗಿರ್ಬೋದು, ಪ್ಲೇಟ್ಸ್ ಗಳಾಗಿರ್ಬೋದು, ಈ ರೀತಿಯಾಗಿ ಹೊಸದಾಗಿ ಕಂಡು ಬಂದಿರುವಂತಹದ್ದು. ಒಂದು ಕಡೆಗೆ ಈ ಹೂವು, ಹಣ್ಣುಗಳು, ಇದರ ವ್ಯಾಪಾರವೂ ಸಹ ಅಷ್ಟೇ ಜೋರಾಗಿರುವಂತದ್ದು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಕಲರ್ಫುಲ್ ಹೂಗಳು ಬಂದಿರುವಂತದ್ದು. ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಕೇವಲ ಅಲಂಕಾರಿಕ ವಸ್ತುಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಹೂವು, ಹಣ್ಣು, ಎಲೆ, ಬಾಳೆಹಣ್ಣು ಇವೆಲ್ಲವೂ ಸಹ ಅಷ್ಟೇ ಮಹತ್ವವನ್ನ ಪಡೆದುಕೊಳ್ತವೆ. ಆ ನಿಟ್ಟಿನಲ್ಲೂ ಸಹ ವ್ಯಾಪಾರವನ್ನ ಮಾಡೋದಕ್ಕೆ ಜನರು ಮುಂದಾಗ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಕಲರ್ಫುಲ್ ಹೂಗಳು ಬಂದಿದ್ದಾವೆ, ಕಲರ್ಫುಲ್ ಆಗಿರುವಂತಹ ಎಲೆಗಳು ಸಹ ಒಂದ್ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಅಂದ್ರೆ ಪೂಜೆಗೆ ಯಾವೆಲ್ಲವೂ ಬೇಕಾಗ್ತವೆ ಕಲರ್ಫುಲ್ ಆಗಿರುವಂತಹ ಹೂಗಳು ಸಹ ಈಗ ಬಂದಿರುವಂತದ್ದು. ಅಷ್ಟೇ ಭರ್ಜರಿಯಾಗಿ ಜೋರಾಗಿ ವ್ಯಾಪಾರ ನಡೀತಾ ಇದೆ. ಸಾಕಷ್ಟು ಜನರು ಕೊಳ್ಳುವುದಕ್ಕೂ ಸಹ ಮುಂದಾಗ್ತಾ ಇರುವಂತದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಇದೀಗ ಗಾಂಧಿ ಬಜಾರ್ನಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಹಬ್ಬ ಅಂದ್ರೆ ಸಾಕು ಹೆಣ್ಮಕ್ಳಿಗೆ ಬಲು ಖುಷಿ ಆಗುತ್ತೆ. ಅದರಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಮೊದಲು ಹೆಣ್ಮಕ್ಳು ನಾವು ಯಾವ ರೀತಿಯಾಗಿ ಸುಂದರವಾಗಿ ಕಾಣಿಸ್ಬೇಕು, ಅದೇ ರೀತಿಯಾಗಿ ಲಕ್ಷ್ಮಿನೂ ಸಹ ಅಷ್ಟೇ ಸುಂದರವಾಗಿ ಕಾಣಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜ್ಯುವೆಲರೀಸ್ಗಳಾಗಿರ್ಬಹುದು, ಒಂದಷ್ಟು ಐಟಮ್ಸ್ ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಸೊ ಯಾವ ರೀತಿಯಾಗಿ ಹಬ್ಬ ನಡೆಯುತ್ತೆ, ಜೊತೆಗೆ ಹೆಣ್ಮಕ್ಳು ಹೇಗೆ ಪಾಲ್ಗೊಳ್ತಾರೆ ಎಲ್ಲವನ್ನ ಸಹ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಸಂಭ್ರಮದಿಂದ ನಡೀತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು.